ವಿದೇಶ ಪ್ರವಾಸ ಮುಗಿಸಿ ಪ್ರಧಾನಿ ಮೋದಿ ವಾಪಸ್. ದೆಹಲಿಯಲ್ಲಿಂದು ಕೇಂದ್ರದ ಹೈವೋಲ್ಟೇಜ್ ಮೀಟಿಂಗ್. ವಿದೇಶ ಪ್ರವಾಸ ಮುಗಿಸಿ ಪ್ರಧಾನಿ ಮೋದಿ ವಾಪಸ್. ದೆಹಲಿಯಲ್ಲಿಂದು ಕೇಂದ್ರದ ಹೈವೋಲ್ಟೇಜ್ ಮೀಟಿಂಗ್. ಸಂಜೆ 4 ಗಂಟೆಗೆ ಸೇವಾ ತೀರ್ಥದಲ್ಲಿ ಕ್ಯಾಬಿನೆಟ್ ಸಭೆ. ಕೇಂದ್ರ ಹಾಗೂ ರಾಜ್ಯ ಸಚಿವರಿಗೆ ಖಡಕ್ ಸೂಚನೆ. ಕಡ್ಡಾಯವಾಗಿ ದೆಹಲಿಯಲ್ಲೇ ಇರಿ ಎಂದ ಹೈಕಮಾಂಡ್. ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಗುಸುಗುಸು ನಡೀತಾ ಇದೆ. ಯಾರಿಗೆ ಸಿಗುತ್ತೆ ಚಾನ್ಸ್, ಯಾರಿಗೆ ಕೊಕ್ಕು ಕೊಡ್ತಾರೆ? ಮಹತ್ವ ಪಡೆದುಕೊಂಡ ಇಂದಿನ ನಮೋ ಸಭೆ. ಆಡಳಿತ ಸಂಘಟನೆಯಲ್ಲಿ ಭಾರೀ ಬದಲಾವಣೆ ಸಾಧ್ಯತೆ. ಹೊಸ ಅನುಭವಿ ಮುಖಗಳಿಗೆ ಸಂಪುಟದಲ್ಲಿ ಸ್ಥಾನ ಫಿಕ್ಸ್. ಹಾಗಾದ್ರೆ ಹೊಸಬರಿಗೆ ಮಣೆ ಹಾಕ್ತಾರೆ ಅಂತಂದ್ರೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ? ಜೊತೆಗೆ ಇನ್ನು ಹಳೆಬರನ್ನ ಈಗ ಕೈ ಬಿಡ್ತಾರೆ ಅಂತಂದ್ರೆ ಹಾಗಾದ್ರೆ ಯಾರಿಗೆಲ್ಲ ಕೊಕ್ಕು ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಇವತ್ತು ಬಹಳ ಮಹತ್ವದ ಒಂದು ಮೀಟಿಂಗ್ ಕೂಡ ಇದೆ. ಸಂಜೆ 4 ಗಂಟೆಗೆ ಸೇವಾ ತೀರ್ಥದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಇರುತ್ತೆ. ಕೇಂದ್ರ ಹಾಗೂ ರಾಜ್ಯ ಸಚಿವರಿಗೆ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಕಡ್ಡಾಯವಾಗಿ ದೆಹಲಿಯಲ್ಲೇ ಇರಬೇಕು ಅಂತ ಈಗ ಆಲ್ರೆಡಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಯಾರು ಕೂಡ ವಾಪಸ್ ಆಗಬೇಡಿ, ದೆಹಲಿಯಲ್ಲೇ ಇರಿ. ಯಾಕೆಂತಂದ್ರೆ ಒಂದು ಮಹತ್ವದ ಮೀಟಿಂಗ್ ಇದೆ. ಈಗ ಆಲ್ರೆಡಿ ಒಂದು ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಸುಗುಸು ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಇಂದಿನ ನಮೋ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಒಂದು ವೇಳೆ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸಂದರ್ಭದಲ್ಲಿ ಯಾರಿಗೆ ಕೊಕ್ಕೊಡ್ತಾರೆ, ಯಾರಿಗೆ ಚಾನ್ಸ್ ಸಿಗುತ್ತೆ, ಹೊಸಬರಿಗೆ ಮಣೆ ಹಾಕ್ತಾರಾ ಅಥವಾ ಅನುಭವಿಗಳಿಗೆ ಮಣೆ ಹಾಕ್ತಾರಾ, ಇನ್ನು ಹಳಬರಲ್ಲಿ ಯಾರಿಗೆ ಈ ಒಂದು ಸ್ಥಾನ ಕೈ ತಪ್ಪುವ ಭೀತಿ ಇದೆ, ಜೊತೆಗೆ ಯಾರಿಗೆ ಈ ಒಂದು ಸ್ಥಾನ ಕೈ ತಪ್ಪುತ್ತೆ ಅನ್ನೋ ಒಂದು ವಿಚಾರ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಹೈಕಮಾಂಡ್ ಕೂಡ ಹಲವು ಲೆಕ್ಕಾಚಾರವನ್ನು ಹಾಕುತ್ತೆ. ಬಹಳ ಮುಖ್ಯವಾಗಿ ಈಗ ರಿಪೋರ್ಟ್ ಕಾರ್ಡ್ಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿ ತಮ್ಮ ಸ್ಥಾನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಜೊತೆಗೆ ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಿದ್ದಾರೆ ಎಂಬ ಲೆಕ್ಕಾಚಾರವನ್ನು ಕೂಡ ನಮೋ ಹಾಕಲಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ನಮೋ ಸಭೆ ಇದೆ, ಬಹಳ ಮಹತ್ವವನ್ನು ಕೂಡ ಪಡ್ಕೊಂಡಿದೆ.